ಹೆಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಕೆ ಎಫ್ ಸಿ ಚಿಕನ್ ಮಾಡ್ತಾಯಿದ್ದೀನಿ. ನಾನು ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಇದು ಬೇರೆ ಥರ ಟೋಟಲಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಬೇರೆ ಥರ ಹಾಕ್ತಾಯಿದ್ದೀವಿ. ಇದನ್ನು ಟ್ರೈ ಮಾಡಲೇಬೇಕು, ತುಂಬ ಚೆನ್ನಾಗಿ ಬಂದಿದೆ. ನೀವು ಗೆಟ್ ಟುಗೆದರ್ ಏನಾದರೂ ಫ್ಯಾಮಿಲಿ ಜೊತೆ ಇಲ್ಲ ಫ್ರೆಂಡ್ಸ್ ಜೊತೆ ಮಾಡಿ. ಈಗ ನಿಮಗೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀವಿ ಅಂತಲೂ ತೋರಿಸ್ತಾ ಇದ್ದೀವಿ. ನಾವಿಲ್ಲೊಂದು ಪಾತ್ರೆ ತೊಗೊಂಡಿದ್ದೀವಿ. ನಾವಿಲ್ಲಿ ಲೆಮನ್ ಸಾಲ್ಟ್ ತೊಗೊಂಡಿದ್ವಿ, ಒಂದು 2 ಸ್ಪೂನ್ ಅಷ್ಟು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀವಿ. ಲೆಮನ್ ಸಾಲ್ಟು ನಿಮಗೆ ಆ ಶಾಪಲ್ಲೆಲ್ಲ ಸಿಗುತ್ತೆ, ಇವನ್ ಆನ್ಲೈನಲ್ಲೂ ಕೂಡ ಅವೈಲಬಲ್ ಇದೆ. ಇದು ನಿಮಗೆ ಈ ಥರ ಇರುತ್ತೆ ನೋಡಿ. ಅದು ನಾವು ಒಂದು 15 ಮೆಂಬರ್ಸಿಗೆ ಮಾಡೋದ್ರಿಂದ ನಾವಿಲ್ಲೊಂದು 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀವಿ. ನಿಮಗೆ ಎಷ್ಟು ಬೇಕಂತ ನೋಡಿ ಮತ್ತೆ ಬೇಕಾದ್ರೆ ಹಾಕ್ಬೋದು, ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ನಾವಿಲ್ಲಿ ಪಿಕ್ಕಲ್ ಪೌಡರ್ ಅಂತ ಇದನ್ನು ತೊಗೊಂಡಿದ್ವಿ. ಇದು ಅಷ್ಟೇ ಶಾಪಲ್ಲಿ ಸಿಗುತ್ತೆ. ಇದೇನು ಜಾಸ್ತಿ ಏನೂ ಇರೋಲ್ಲ, ಒಂದು 50 ಟು 60 ರುಪೀಸ್ ಅಷ್ಟೇ ಇರುತ್ತೆ. ಒಂದು 2 ಸ್ಪೂನಷ್ಟು ಇದನ್ನು ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಬಿಟ್ಟು ನಾವು ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಇಡ್ತೀವಿ. ಅಂದರೆ ಅದು ಲಮ್ಸ್ ಎಲ್ಲ ಹೋಗಬೇಕು ಅಂತ ಹೇಳಿ. ಇವನ್ ಅದು ಲೆಮನ್ ಸಾಲ್ಟ್ ಕೂಡ ಅದು ಚೆನ್ನಾಗಿ ಕರಗಬೇಕಂತೇಳಿ ಸ್ವಲ್ಪ ಮಿಕ್ಸ್ ಮಾಡ್ತೀವಿ. ನಾವು ಆಲ್ರೆಡಿ ಚಿಕನ್ ವಾಶ್ ಮಾಡಿ ಇಟ್ಟಿದ್ದೀವಿ. ನಾವು ಇಡೀ ಒಂದು ಕೋಳಿ ತೊಗೊಂಡು ಅದರಲ್ಲಿ 8ಇಂದ 10 ಪೀಸಸ್ ಮಾಡಿ ಇಟ್ಟಿದ್ದೀವಿ. ನೀವು ನಿಮಗೇನೋ ಸೈಜ್ ಕಮ್ಮಿ ಬೇಕಾದ್ರೂ ಮಾಡ್ಬೋದು. ಈ ಸೈಜು ಪರ್ಫೆಕ್ಟ್ ಅಂತ ಅನ್ನಿಸ್ತು, ಅದಕ್ಕೆ ನಾವು 8ಇಂದ 10 ಪೀಸ್ ಮಾಡಿಸಿದ್ದೀವಿ. ಸೊ ನಾವೀಗ ಆಲ್ರೆಡಿ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಮಸಾಲದಲ್ಲಿ ನಾವು ಚಿಕನ್ ಹಾಕ್ತಿದ್ದೀವಿ. ಬೇರೆ ಏನು ಎಕ್ಸ್ಟ್ರಾ ಹಾಕಿಲ್ಲ, ಇದಕ್ಕೆ ಇಷ್ಟೇ ಹಾಕಿರೋದು. ಸೊ ಇದು ಚಿಕನ್ ಮೇಲೆ ನೀರಿರಬೇಕು, ಅಷ್ಟು ನಾವು ನೀರು ಹಾಕ್ಕೊಂಡಿದ್ದೀವಿ. ಇದನ್ನು ಒಂದು ಹಾಫ್ ಆನ್ ಅವರ್ ನಾವು ಸೋಕ್ ಮಾಡಿ ಇಟ್ಕೋತೀವಿ. ಹಾಫ್ ಆನ್ ಅವರ್ ಸೋಕ್ ಆದಮೇಲೆ ನೆಕ್ಸ್ಟ್ ಏನು ಸ್ಟೆಪ್ ಅಂತ ಹೇಳ್ತೀನಿ ಬನ್ನಿ. ನಾವಿಲ್ಲಿ ಕ್ರಿಸ್ಪಿ ಫ್ರೈಡ್ ಚಿಕನ್ ತೊಗೊಂಡಿದ್ದೀವಿ. ಇದೊಂದು 2 ಪ್ಯಾಕೆಟ್ ಅಷ್ಟು ತೊಗೊಂಡಿದ್ದೀವಿ. ಇದೇನು ಕಾಸ್ಟ್ಲಿ ಏನಿಲ್ಲ, ಒಂದು 60 ಟು 65 ರುಪೀಸ್ ಅಷ್ಟೇ ಇರುತ್ತೆ. ಸೊ ಇದ್ರ ಜೊತೆ ನಾವು ಕಾರ್ನ್ಫ್ಲವರ್ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀವಿ. ನಾವು ಇಲ್ಲೊಂದು ಕಾರ್ನ್ಫ್ಲವರ್ ಒಂದು 200 ಗ್ರಾಮ್ ಅಷ್ಟು ತೊಗೊಂಡಿದ್ದೀವಿ. ನೀವು ನೋಡ್ದಂಗೆ ಇನ್ಕ್ಲೂಡಿಂಗ್ ಸಾಲ್ಟ್ ನಾವು ಬರೀ 5 ಐಟಮ್ಸ್ ಅಷ್ಟೇ ಹಾಕಿರೋದು. ಇಷ್ಟರಲ್ಲಿ ನಾವು ಈಸಿಯಾಗಿ ಕೆ ಎಫ್ ಸಿ ಚಿಕನ್ನ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬಂದಿದೆ ಮಾತ್ರ. ನೀವು ಒಂದು ಸರಿ ಅದು ಟ್ರೈ ಮಾಡಲೇಬೇಕು. ನಿಮ್ಮ ಮನೇಲಿ ಏನಾದರೂ ಸಡನ್ನಾಗಿ ಫ್ರೆಂಡ್ಸ್ ಬಂದರು ಇಲ್ಲ ಫ್ಯಾಮಿಲಿಯವ್ರು ಏನಾದ್ರು ಗೆಟ್ ಟುಗೆದರ್ ಇರುತ್ತೆ, ಇದು ಮಾಡಿಕೊಂಡು ನೀವು ಕೂತ್ಕೊಂಡು ಆರಾಮಾಗಿ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡ್ಬೋದು. ನೀವು ನೋಡ್ತಾ ಇದ್ದೀರಾ ಇಲ್ಲಿ ಚಿಕನ್ ತುಂಬ ಚೆನ್ನಾಗಿ ಸೋಕಾಗಿದೆ. ಸೊ ಅದಕ್ಕೋಸ್ಕರ ನಾವು ಇವಾಗ ಬೇರೆ ಒಂದು ಪಾತ್ರೆಗೆ ಅದನ್ನು ಶಿಫ್ಟ್ ಮಾಡ್ತಾಯಿದ್ದೀವಿ. ಸೊ ನೀರೆಲ್ಲ ಇದ್ದರೆ ನಾವು ನೆಕ್ಸ್ಟ್ ಮಸಾಲೆ ಹಾಕಬೇಕಾದ್ರೆ ಕೈಗೆಲ್ಲ ಅಂಟುತ್ತೆ ಅಂತೇಳಿ ನಾವು ಈಗಲೇ ಸ್ವಲ್ಪ ನೀರಿನ ಅಂಶ ಎಲ್ಲ ಹಾರಲಿ ಅಂತೇಳಿ ನಾವು ಬೇರೆ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ತಾಯಿದ್ದೀವಿ. ನಾವು ಅದೇನು ಪೌಡರ್ನ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದಕ್ಕೆ ನಾವು ಈಗ ಚಿಕನ್ನ ಡಿಪ್ ಮಾಡಿ ತೆಗೆದಿಡ್ತಾ ಇದ್ದೀವಿ. ಫಸ್ಟ್ ಟೈಮ್ ನಾವಿಷ್ಟು ಒಂದು 4 ಟು 5 ಪೀಸಸ್ ಹಾಕ್ಬೋದೇನೋ ಆಯಿಲಿಗೆ, ಅಷ್ಟನ್ನು ರೆಡಿ ಮಾಡ್ತಾಯಿದ್ದೀವಿ. ಯಾಕೆ ಜಾಸ್ತಿನೂ ಫಸ್ಟೇ ಮಾಡ್ಕೋಬಾರ್ದು, ಸ್ವಲ್ಪ ನಾವು ಇನ್ನೇನು ಒಂದು 2 ಟು 3 ಮಿನಿಟ್ಸ್ ಇದೆ ಅನ್ನೋ ಟೈಮಿಗೆ ಮಾಡಿಕೊಂಡ್ರೆ ಸಾಕು. ಜಾಸ್ತಿ ಹೊತ್ತು ಮಾಡಿ ಕೂಡ ಇಡಬಾರ್ದು. ನಾವು ಇಲ್ಲೊಂದು ಬಾಣಲಿ ತೊಗೊಂಡಿದ್ದೀವಿ. ನಾನು ಹೇಳ್ದಂಗೆ ನಾವು ಒಂದು 15 ಮೆಂಬರ್ಸಿಗಷ್ಟು ಮಾಡ್ತಾ ಇರೋದು, ಅದಕ್ಕೋಸ್ಕರ ಸ್ವಲ್ಪ ದೊಡ್ಡದೇ ಬಾಣಲಿ ತೊಗೊಂಡಿರೋದು. ನಾವು ಹೊರಗಡೆ ಮಾಡ್ತಾಯಿದ್ದೀವಿ, ನಾನು ಹೇಳ್ದಂಗೆ ನಾವು ಗೆಟ್ ಟುಗೆದರ್ಗೋಸ್ಕರ ಮಾಡ್ತಾ ಇರೋದು. ಸೊ ಇಲ್ಲಿ ಎಣ್ಣೆ ಎಲ್ಲ ಕಾಯ್ದಾದ್ಮೇಲೆ ಫಸ್ಟ್ ನಾವು ಫ್ರೆಂಚ್ ಫ್ರೈಸ್ನ ಮಾಡ್ಕೊಳ್ಳೋಣ. ಮಕ್ಕಳೆಲ್ಲ ಇರ್ತಾರಲ್ವ, ಇಷ್ಟಪಟ್ಟು ತಿಂತಾರೆ ಅಂತೇಳಿ ಫಸ್ಟ್ ನಾವು ಫ್ರೆಂಚ್ ಫ್ರೈಸ್ನ ಮಾಡ್ಕೊಂಡ್ವಿ. ಅದಾದಮೇಲೆ ಎಣ್ಣೆನೂ ಚೆನ್ನಾಗಿ ಕಾದಿತ್ತಲ್ವ, ಅದಕ್ಕೋಸ್ಕರ ನೆಕ್ಸ್ಟು ನಾವು ಇದಕ್ಕೆ ಚಿಕನ್ ಹಾಕ್ತಾಯಿದ್ದೀವಿ. ನಾವಿಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ತಿರೋದು. ಜಾಸ್ತಿ ಏನು ಹೈ ಫ್ಲೇಮ್ ಆಗಲಿ ಲೋ ಫ್ಲೇಮ್ ಆಗಲಿ ಆ ಥರ ಮಾಡ್ತಿಲ್ಲ, ಮೀಡಿಯಮ್ ಫ್ಲೇಮ್ ಸಾಕು ಫ್ರೈ ಆಗೋಕ್ಕೆ. ಸೊ ನೀವಿಲ್ಲಿ ನೋಡ್ತಾ ಇದ್ದೀರಾ ಆಲ್ಮೋಸ್ಟ್ ಆಗಕ್ಕೆ ಬಂದಿದೆ. ನಿಮಗೆ ಕೆ ಎಫ್ ಸಿಲಿ ಯಾವ ಥರ ಸಿಗುತ್ತೆ ಅದೇ ಥರ ಇದೆ, ಬಾಯಲ್ಲಿ ನೀರು ಬರ್ತಾ ಇದೆ, ಅಷ್ಟು ಚೆನ್ನಾಗಿ ಬಂದಿದೆ. ಸೊ ಒಂದು ಸರಿ ಟ್ರೈ ಮಾಡಿ, ನೀವು ನಿಜವಾಗ್ಲೂ ಕೆ ಎಫ್ ಸಿಗೆ ಹೋಗೋದೇ ಸ್ಟಾಪ್ ಮಾಡ್ತೀರಾ, ಅಷ್ಟು ಚೆನ್ನಾಗಿ ಬಂದಿದೆ. ಏನು ಜಾಸ್ತಿ ಟೈಮು ಕೂಡ ಬೇಕಾಗಿಲ್ಲ, ಈಸಿಯಾಗಿ ಮಾಡ್ಕೋಬೋದು. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಇದನ್ನು ಶೇರ್ ಮಾಡಿ, ಅವರು ತುಂಬಾ ಇಷ್ಟಪಡ್ತಾರೆ. ನಾವಿಲ್ಲಿ ಮಯೋನೀಸ್ ಕೂಡ ಮನೇಲೇ ಮಾಡ್ಕೋತಾ ಇದ್ದೀವಿ. ಇಲ್ಲಿ ಒಂದು 2ರಿಂದ 3 ಆಲೂಗೆಡ್ಡೆನ ಬೇಯಿಸಿ ಇಟ್ಕೊಂಡಿತ್ತು, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಲೆಮನ್ ಸಾಲ್ಟು, ಒಂದು 3 ಸ್ಪೂನಷ್ಟು ಆಯಿಲು, ಒಂದು ಕಪ್ಪಷ್ಟು ಮಿಲ್ಕು, ಇಷ್ಟನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋತೀವಿ. ನೀವು ನೋಡ್ತಿದ್ದೀರಾ ಮಯೋನೀಸ್ ರೆಡಿ. ಈಗ ಕೆ ಎಫ್ ಸಿ ರೆಡಿ ಟು ಸರ್ವ್. ಹೇಗಿದೆ KFC? ಸೂಪರ್ ಆಗಿದೆ.
ಸೂಪರ್ ಆಗಿದೆಯಾ? ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? ಯಾರು ಮಾಡಿದ್ದು? ಅಪ್ಪನ? ಅಮ್ಮ ಮಾಡಿದ್ದ? ಅಣ್ಣ KFC ಆಗಿದೆ. ಚೆನ್ನಾಗಿದೆ. ಇವರೇ KFC ನಾನೇ ಮಾಡಿದೆ. ನೆಕ್ಸ್ಟ್ ಏನ ಬೇಕಾ? ಚೆನ್ನಾಗಿದೆ. ನಿಮ್ಮ ಯಜಮಾನ್ರು ಮಾಡಿರೋದು ಚೆನ್ನಾಗಿದೆ. ಚೆನ್ನಾಗಿದ್ಯಾ? ನಾಚ್ಕೊತಾ ಇದ್ದಾರೆ. ಅಮ್ಮ ಹೇಗಿದೆಯಮ್ಮ? ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಸರ KFC ಹೇಗಿದೆ? ಚೆನ್ನಾಗಿದ್ಯಾ? ಅಪ್ಪ ಚೆನ್ನಾಗಿ ಮಾಡಿದಾರಾ? ಹೆಂಗಿದೆಯಾ ಹುಣಸೆ? ಸೂಪರ್ ಆಗಿದೆ. ಚೆನ್ನಾಗಿದ್ಯಾ? ಹೆಂಗಿದೆಯಾ ಆಂಟಿ KFC? ಸೂಪರಾ? ನೀವು ನೋಡ್ತಾ ಇದ್ದೀರಾ ಎಲ್ಲರೂ ಎಷ್ಟು ಖುಷಿಯಿಂದ ತಿಂತಾ ಇದ್ದಾರೆ ಅಂತೇಳಿ. ಸೊ ಈ ಥರ ಒಂದು ಸಣ್ಣ ಪುಟ್ಟ ಗೆಟ್ ಟುಗೆದರ್ನ ಮಾಡಿದರೆ ನಮ್ಮ ಮನಸ್ಸಲ್ಲಿರೋ ಬರ್ಡನ್ ಆಗಲಿ ಇನ್ನೂ ಯಾವುದೇ ಒಂದು ಟೆನ್ಷನ್ ಇದ್ದರೂ ನಾವು ಅದನ್ನು ಓವರ್ಕಮ್ ಮಾಡ್ತೀವಿ. ಸೊ ನಿಮಗೆ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರೆಯಬೇಡಿ. ಥ್ಯಾಂಕ್ ಯು ಸೋ ಮಚ್.